ಹಾಯ್ ಹಲೋ ಫ್ರೆಂಡ್ಸ್, ರಾಮ್ಟೆಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಒಂದು ಹೊಸ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಯೋಜನೆ ಹೆಸರು PM ವಿಶ್ವಕರ್ಮ ಯೋಜನೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆ ಅಂದ್ರೆ ಏನು, ಅದ್ರ ಏನೇನು ಬೆನಿಫಿಟ್ ಸಿಗುತ್ತೆ, ಯಾರು ಅಪ್ಲಿಕೇಶನ್ ಹಾಕಬಹುದು, ಅಪ್ಲಿಕೇಶನ್ ಹಾಕುವುದು ಹೇಗೆ, ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಯೋಜನೆ ಬಗ್ಗೆ ಡೀಟೇಲ್ ಅನ್ನು ಪಡೆಯೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಅಂದರೆ ರಾಮ್ಟೆಕ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡುತ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಕರ್ನಾಟಕ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಗಳು ಮತ್ತು ನಿಮಗೆ ಉಪಯೋಗವಾದ ಮಾಹಿತಿಯನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪಡೆಯಬಹುದು. ಬನ್ನಿ ಫ್ರೆಂಡ್ಸ್, ಈಗ PM ವಿಶ್ವಕರ್ಮ ಯೋಜನೆ ಅಂದ್ರೆ ಏನಂತ ತಿಳಿದುಕೊಳ್ಳೋಣ. ಇಲ್ಲಿ ನೋಡಬಹುದು, ನಾನು PM ವಿಶ್ವಕರ್ಮ ಯೋಜನೆದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಓಪನ್ ಮಾಡಿದ್ದೀನಿ. ನೀವು PM ವಿಶ್ವಕರ್ಮ ಯೋಜನೆದು ಅಫಿಷಿಯಲ್ ವೆಬ್ಸೈಟ್ ಹೇಗೆ ಓಪನ್ ಮಾಡಬಹುದು ಅಂದ್ರೆ, ನೀವು ಜಸ್ಟ್ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಅನ್ನು ಓಪನ್ ಮಾಡಿ ಅಲ್ಲಿ PM ವಿಶ್ವಕರ್ಮ ಯೋಜನೆ ಅಂತ ಟೈಪ್ ಮಾಡಿದ ನಂತರ ಇಲ್ಲಿ ನೋಡಬಹುದು, ನಿಮಗೆ ಇಲ್ಲಿ ಮೊದಲೇ ವೆಬ್ಸೈಟ್ ಕಾಣಿಸುತ್ತೆ, PM ವಿಶ್ವಕರ್ಮ ಯೋಜನೆ ಲಿಂಕ್ ಅನ್ಸುತ್ತೆ. ಈ ಲಿಂಕ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದಾಗ ನಿಮಗೆ PM ವಿಶ್ವಕರ್ಮ ಯೋಜನೆದು ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು 17 ಸೆಪ್ಟೆಂಬರ್ 2023ರಲ್ಲಿ ಒಂದು ಹೊಸ ಯೋಜನೆ ತರೆದಿದ್ರು. ಆ ಯೋಜನೆ ಹೆಸರು PM ವಿಶ್ವಕರ್ಮ ಯೋಜನೆ. ಹಾಗಾದ್ರೆ ಬನ್ನಿ ನೋಡೋಣ. ಮೊದಲು PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ನೀವು ಹಾಕಿದ್ರೆ ನಿಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಬಹುದು, ನಾನು ಇಲ್ಲಿ PM ವಿಶ್ವಕರ್ಮ ಯೋಜನೆದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಂದಿದ್ದೀನಿ. ಇಲ್ಲಿ ಸ್ಕೀಮ್ ಬೆನಿಫಿಟ್ಸ್ ಅಂತ ಆಪ್ಷನ್ ಇದೆ, ಮೂರನೇ ಆಪ್ಷನ್. ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು, ನಿಮಗೆ ಈ ಸ್ಕೀಮಿಗೆ ಅಂದ್ರೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದು ಬಂದ್ಬಿಟ್ಟು ರಿಕಗ್ನಿಷನ್ ಹ್ಯಾಸ್ ಎ ವಿಶ್ವಕರ್ಮ ಥ್ರೂ ಸರ್ಟಿಫಿಕೇಟ್ ಅಂಡ್ ID ಕಾರ್ಡ್. ಅಂದ್ರೆ ನೀವು ಏನಾದರೂ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ PM ವಿಶ್ವಕರ್ಮ ಕಡೆಯಿಂದ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಕೂಡ ಕೊಡ್ತಾರೆ. ಅದರ ಜೊತೆಗೆ ಎರಡನೇ ಬೆನಿಫಿಟ್ ಬಂದ್ಬಿಟ್ಟು ಸ್ಕಿಲ್ಲಿಂಗ್ ವೆರಿಫಿಕೇಶನ್ ಫಾಲೋಡ್ ಬೈ 5 to 7 days 40 hours ಬೇಸಿಕ್ ಟ್ರೈನಿಂಗ್. ಅಂದ್ರೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ 5 ರಿಂದ 7 ದಿನದ ಒಂದು 40 hours 40 ಗಂಟೆಯ ಒಂದು ಬೇಸಿಕ್ ಟ್ರೈನಿಂಗ್ ಕೊಡ್ತಾರೆ. ನಿಮ್ಗೆ ಏನಾದರೂ ಆಸಕ್ತಿ ಇತ್ತಂದ್ರೆ ಇಲ್ಲಿ ನೋಡಬಹುದು, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಆಲ್ಸೋ ಎನ್ರೋಲ್ ಫಾರ್ 15 days 120 hours ಅಡ್ವಾನ್ಸ್ ಟ್ರೈನಿಂಗ್. ನಿಮಗೆ ಆಸಕ್ತಿ ಇತ್ತಂದ್ರೆ ನೀವು ಒಂದು 15 ದಿನದ ಒಂದು ಅಡ್ವಾನ್ಸ್ ಟ್ರೈನಿಂಗ್ ಕೂಡ ಮಾಡಬಹುದು. ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ನಾನು 5 ರಿಂದ 7 ದಿನದ ಒಂದು ಬೇಸಿಕ್ ಟ್ರೈನಿಂಗ್ ಹೋದ್ರೆ ಅಥವಾ ಅಡ್ವಾನ್ಸ್ ಟ್ರೈನಿಂಗ್ ಹೋದ್ರೆ ನನಗೆ ನನ್ನ ಅಷ್ಟು ದಿನದ ಒಂದು ಸಂಬಳ ಕಟ್ ಆಗುತ್ತೆ ಅಥವಾ ನಮಗೆ ಇನ್ಕಮ್ ಸಿಗಲ್ಲ ಅಂತ ನೀವು ಏನಾದರೂ ತಿಳ್ಕೊಂಡಿದ್ರೆ ಇಲ್ಲಿ ನೋಡಬಹುದು, ಇಲ್ಲಿ ಟ್ರೈನಿಂಗ್ ಸ್ಟೈಫಂಡ್ ಅಂದ್ರೆ 500 rupees ಪರ್ ಡೇ ನಿಮಗೆ ಅಮೌಂಟ್ ಕೂಡ ಕೊಡ್ತಾರೆ. ಅಂದ್ರೆ ನೀವು ಎಷ್ಟು ದಿನ ಟ್ರೈನಿಂಗ್ ತಗೋತೀರಾ ಅಷ್ಟು ದಿನ ನಿಮಗೆ ಪ್ರತಿ ದಿನಕ್ಕೆ ನಿಮಗೆ 500 ರೂಪಾಯಿ ಕೂಡ ಕೊಡ್ತಾರೆ. ಈಗ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಟೂಲ್ ಕಿಟ್ ಇನ್ಸೆಂಟಿವ್ಸ್ 15,000 rupees. ಅಂದ್ರೆ ನೀವು ಏನು ಕೆಲಸ ಮಾಡ್ತೀರಾ ಆ ಕೆಲಸದ ಸಂಬಂಧಪಟ್ಟ ವಸ್ತುಗಳನ್ನು ಖರೀದಿಸಲು ನಿಮಗೆ ಕೇಂದ್ರ ಸರ್ಕಾರದಿಂದ 15,000 ರೂಪಾಯಿ ಅಮೌಂಟ್ ಕೂಡ ಕೊಡ್ತಾರೆ. ಅದನ್ನು ನಿಮಗೆ ರಿಟರ್ನ್ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ನೀವು ನಿಮ್ಮ ಖರ್ಚಿಗಾಗಿ ಅಂದ್ರೆ ನಿಮ್ಗೆ ಏನು ವಸ್ತುಗಳನ್ನು ಬೇಕು ಆ ವಸ್ತುಗಳನ್ನು ಖರೀದಿಸಲು ನೀವು ಆ 15,000 ರೂಪಾಯಿಯನ್ನು ಖರ್ಚು ಮಾಡಬಹುದು. ಈಗ ಮೇನ್ ಇಂಪಾರ್ಟೆಂಟ್ ಬೆನಿಫಿಟ್ ಯಾವುದಂದ್ರೆ ಈ ಕ್ರೆಡಿಟ್ ಸಪೋರ್ಟ್. ನೀವು ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಲೋನ್ ತಗೋಬೇಕಂದ್ರೆ ನೀವು ಅಲ್ಲಿ ನಿಮ್ಮ ಪ್ರಾಪರ್ಟೀಸ್ ಪೇಪರ್ ಅಥವಾ ನೀವು ಗೋಲ್ಡ್ ಅನ್ನು ಇಟ್ಟು ಲೋನ್ ಅನ್ನು ತಗೋಬೇಕು. ಆದರೆ ಈ ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಯಾವುದೇ ರೀತಿಯ ಮೇಲಾಧಾರವನ್ನು ನೀಡದೆ ನಿಮಗೆ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಕೊಡ್ತಾರೆ, ಲೋನ್ ಅಮೌಂಟ್ ಅನ್ನು ಕೊಡ್ತಾರೆ. ಅದನ್ನು ನೀವು 18 ತಿಂಗಳ ಒಳಗೆ ನೀವು ರೀಪೇಮೆಂಟ್ ಅನ್ನು ಮಾಡಬೇಕು. ಅದನ್ನು ನಿಮಗೆ ಮೊದಲಿನ ಕಂತಿನಲ್ಲಿ ಕೊಡ್ತಾರೆ, ಎರಡನೇ ಕಂತಿನಲ್ಲಿ ನಿಮಗೆ ಮತ್ತೆ 2 ಲಕ್ಷ ಅಮೌಂಟ್ ಕೂಡ ಕೊಡ್ತಾರೆ. ಅದನ್ನು ನೀವು 30 ತಿಂಗಳಿನ ಒಳಗೆ ಮತ್ತೆ ರೀಪೇಮೆಂಟ್ ಮಾಡಬೇಕು. ಇದರ ಬಡ್ಡಿಯ ದರ 5% ಮಾತ್ರ ಇರುತ್ತೆ. ನೀವು 5% ಬಡ್ಡಿಯ ದರದಿಂದ ಟೋಟಲ್ 3 ಲಕ್ಷ ಅಮೌಂಟ್ ಅನ್ನ ಈ ಸ್ಕೀಮಿನಿಂದ ತಗೋಬಹುದು. ಅದರ ಜೊತೆಗೆ ಇಲ್ಲಿ 5ನೇ ಬೆನಿಫಿಟ್ ಬಂದ್ಬಿಟ್ಟು ಇನ್ಸೆಂಟಿವ್ಸ್ ಫಾರ್ ಡಿಜಿಟಲ್ ಟ್ರಾನ್ಸಾಕ್ಷನ್. ಅಂದ್ರೆ ನೀವೇನು ಬಿಸ್ನೆಸ್ ಮಾಡ್ತೀರಾ ಆ ಬಿಸ್ನೆಸ್ ಅಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನು ನೀವು ಎಕ್ಸೆಪ್ಟ್ ಮಾಡಲು ಮತ್ತು ಸಹಾಯ ಮಾಡ್ತಾರೆ. ಅದರ ಜೊತೆಗೆ ಮತ್ತೆ ಮಾರ್ಕೆಟಿಂಗ್ ಸಪೋರ್ಟ್ ಅಲ್ಲಿ ಕ್ವಾಲಿಟಿ ಸರ್ಟಿಫಿಕೇಶನ್, ಬ್ರ್ಯಾಂಡಿಂಗ್, ಪ್ರಮೋಷನ್, ಅಡ್ವರ್ಟೈಸ್ಮೆಂಟ್, ಅದೇ ರೀತಿಯ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ಗಳಲ್ಲಿ ನಿಮಗೆ ಸಪೋರ್ಟ್ ಅನ್ನು ಮಾಡ್ತಾರೆ. ಈ ಎಲ್ಲ ಬೆನಿಫಿಟ್ಸ್ಗಳನ್ನು ನೋಡಿದರೆ ಇದೊಂದು ಒಳ್ಳೆಯ ರೀತಿಯ ಸ್ಕೀಮ್ ಅಂತಾನೆ ಹೇಳಬಹುದು. ನೀವೇನಾದರೂ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಎಲ್ಲ ಈ ಬೆನಿಫಿಟ್ಸ್ಗಳನ್ನು ನಿಮಗೆ ಸಿಗುತ್ತೆ. ಹಾಗಾದ್ರೆ ಬನ್ನಿ ಈಗ PM ವಿಶ್ವಕರ್ಮ ಯೋಜನೆಗೆ ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋಣ. ಇಲ್ಲಿ ನೋಡಬಹುದು, ಇಲ್ಲಿ ಅಬೌಟ್ ಸ್ಕೀಮ್ ಅಂತ ಎರಡನೇ ಆಪ್ಷನ್ ಇದೆ. ಅಬೌಟ್ ಸ್ಕೀಮ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಎಲಿಜಿಬಲ್ ಟ್ರೇಡ್ ಅಂತ ಇದೆ 4ನೇ ಆಪ್ಷನ್. ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು ನಿಮಗೆ ಎಲಿಜಿಬಲ್ ಟ್ರೇಡ್ಸ್ ಅಂದ್ರೆ ನೀವು ಈ ಯೋಜನೆಗೆ ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ನೀವು ಎಲ್ಲ ನೋಡಬಹುದು. ಇಲ್ಲಿ ನೀವು ನೋಡಬಹುದು, ಇಲ್ಲಿ PM ವಿಶ್ವಕರ್ಮ ಯೋಜನೆಗೆ ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ಎಲ್ಲ ಕೊಟ್ಟಿದ್ದಾರೆ. ನೀವೇನಾದರೂ ಕಾರ್ಪೆಂಟರ್ ಆಗಿತ್ತಂದ್ರೆ ಅಥವಾ ಬೀಗ ಅಥವಾ ಕಿಲ್ಲಿ ತಯಾರಿಸಿದವರು ಅಥವಾ ಕುಂಬಾರರು, ಶಿಲ್ಪಿಗಳು ಅಥವಾ ಕಲ್ಲು ಹೊಡೆಯುವವರು ಅಥವಾ ನೀವೇನಾದರೂ ಬಟ್ಟೆಯನ್ನು ಹೊಲಿತಿದ್ರೆ, ಗೊಂಬೆಯನ್ನು ತಯಾರಿಸುತ್ತಿದ್ರೆ ನೀವೆಲ್ಲರೂ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು, ನೀವು ಏನಾದರೂ ಇದೇ ರೀತಿ ಯಾವುದಾದ್ರೂ ಕೆಲಸವನ್ನು ಮಾಡ್ತಿದ್ರೆ ನೀವು PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು.
ಇದುವರೆಗೆ ನೀವು ನೋಡಬಹುದು ಪಿಎಂ ವಿಶ್ವಕರ್ಮ ಯೋಜನೆಗೆ 82 ಲಕ್ಷಕ್ಕಿಂತ ಹೆಚ್ಚು ಜನರು ಈಗ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ಅದರಲ್ಲಿ ಸ್ಟೇಜ್ 1 ಅಲ್ಲಿ 18 ಲಕ್ಷಕ್ಕಿಂತ ಜನರದ್ದು ಸ್ಟೇಜ್ 1 ಅಲ್ಲಿ ವೆರಿಫಿಕೇಶನ್ ಕೂಡ ಆಗಿದೆ. ನೀವು ಇನ್ನ ಈ ಯೋಜನೆಗೆ ಪಿಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕದಿದ್ರೆ ಈಗಲೇ ಅಪ್ಲೈ ಮಾಡಿ. ನೀವು ಬೆಂಗಳೂರು 1, ಕರ್ನಾಟಕ 1, ಬಾಪೂಜಿ ಕೇಂದ್ರಕ್ಕೆ ಅಥವಾ CSC ಸೆಂಟರ್ಗೆ ಹೋಗಿ ನೀವು ಪಿಎಂ ವಿಶ್ವಕರ್ಮ ಯೋಜನೆಗೆ ಏನೇನು ಇನ್ಫಾರ್ಮೇಶನ್ ಬೇಕು ಇನ್ಫಾರ್ಮೇಶನ್ ಅನ್ನು ನೀಡಿ ನೀವು ಪಿಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಇಲ್ಲಿ ನೋಡಬಹುದು, ಇಲ್ಲಿ ವಿಡಿಯೋ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲ ಪ್ರಶ್ನೆಗಳನ್ನು ಉತ್ತರವನ್ನು ಹೇಳಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಈ ವಿಡಿಯೋನ ನೋಡಿ ಮತ್ತು ನೀವು ಇನ್ನೂ ಈ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.